ಸದಾ ಇನ್ನೊಬ್ಬರು ಹಂಗಿನಲ್ಲಿ ಬದುಕ್ತಿರೋ ನನಗೆ ಪ್ರತಿ ಕ್ಷಣನೂ ಅಗ್ನಿ ಪರೀಕ್ಷೆನೇ. ಹಾಗಂತ ನಾನು ಅಳ್ತಾ ಇದ್ದೀನ? ನೀನ್ ಯಾಕೆ ಎಲ್ಲದಕ್ಕೂ ಅಳ್ತೀಯಾ? ಹೌದಮ್ಮ, ಅಜ್ಜಿ ಹೇಳ್ತಿರೋದು ಕರೆಕ್ಟು. ನಾನು ಪುಟ್ಟೋಳು, ನನ್ನ ಮನೆ ಬಿಟ್ಟು ಓಡಿಸ್ತಿಲ್ಲ ಅಂತ ಮಂತಾರಿ ಅತ್ತೆ ಹೇಳ್ತಾಳೆ. ನೀನನ್ನ ನೋಡ್ಕೋಬೇಕು. ನೀನ ಹತ್ರ ಹೇಗಮ್ಮ? ನೀನ್ ಯಾಕೆ ಅವಳು ನಂದಿದ್ದನ್ನೆಲ್ಲ ಕೇಳಬೇಕು? ಬಾಯಿ ಮುಚ್ಕೊಂಡು ಎಲ್ಲ ಯಾಕೆ ಸಹಿಸ್ಕೋಬೇಕು? ನಾನು ನಿಂಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ರಾಜೀವನ್ನ ಬಿಟ್ಟು ಹೋಗೋಕೆ ನಿನ್ನ ಮನಸ್ಸು ಒಪ್ಪುತ್ತಾ? ನನಗೆ ಗೊತ್ತು ನಿನಗೆ ನಿನ್ನ ಗಂಡನ ಬಿಟ್ಟು ಹೋಗೋಕ್ಕಾಗೋಲ್ಲ ಅಂತ. ನೀನು ನಿನ್ನ ಗಂಡನ ಬಿಟ್ಟು ಹೋಗಬೇಕೋ ಬೇಡವೋ ಅನ್ನೋದನ್ನು ಬೇರೆಯವ್ರು ಯಾಕೆ ತೀರ್ಮಾನ ಮಾಡಬೇಕು? ಅವನನ್ನು ಬಿಡಬೇಕೋ ಬೇಡವೋ ಅನ್ನೋದನ್ನು ನೀನು ತೀರ್ಮಾನ ಮಾಡಬೇಕು, ಬೇರೆಯವ್ರು ತೀರ್ಮಾನ ಮಾಡೋದಲ್ಲ. ಯಶೋಧ, ಈಗ ನಿನಗಾಗ್ತಿರೋ ಅನ್ಯಾಯ ನೋಡಿದರೆ ರಾಜೀವ ನಿನ್ನನ್ನು ಬಿಟ್ಬಿಡೋದಲ್ಲ, ಮನುಷ್ಯತ್ವನೇ ಇಲ್ಲದೆ ಇರೋ ಥರ ನಡ್ಕೋತಾ ಇದ್ದಾರಲ್ಲ. ಇಂಥ ಗಂಡ ನನಗೆ ಬೇಡವೇ ಬೇಡ ಅಂತ ನೀನೇ ಅವನನ್ನು ಬಿಟ್ಬಿಡ್ಬೇಕು. ಅಮ್ಮ, ಅಣ್ಣ ಎಲ್ಲೋದ? ಇನ್ನು ಎಲ್ಲೂ ಹೋಗಿರ್ತಾನೆ, ಅವನ ಹೆಂಡತಿ ಜೊತೆ ರೂಮಲ್ಲಿರಬೇಕು. ಅಮ್ಮ ಅಮ್ಮ, ಅದೇ ತಪ್ಪಾಗ್ತಿರೋದು. ಅವನನ್ನು ಆದಷ್ಟು ಆ ಯಶೋಧನಿಂದ ದೂರ ಇರೋ ಹಾಗೆ ನೋಡ್ಕೋಬೇಕು. ಅವನ ಜೊತೆ ಮಾತಾಡೋದಕ್ಕೂ ಬಿಡಬಾರ್ದಮ್ಮ. ಅಮ್ಮ, ಆದಷ್ಟು ಅಣ್ಣನ ಬೇಕು ಬೇಡಗಳನ್ನ ನಾವೇ ನೋಡ್ಕೋಬೇಕು. ಅವನ ಕಡೆ ಜಾಸ್ತಿ ಗಮನ ಕೊಡಬೇಕು. ನಮಗೆ ಅವನನ್ನು ಕಂಡ್ರೆ ತುಂಬ ಪ್ರೀತಿ ಕಾಳಜಿ ಅನ್ನೋ ಥರ ತೋರಿಸ್ಕೋಬೇಕಮ್ಮ. ಅದೇನು ದೊಡ್ಡ ವಿಷಯ ಅಲ್ಲ ಕಡೆ. ಈಗಲೂ ನಾನು ಹಾಕಿದ ಗೆರೆನ ಅವ್ನು ದಾಟೋದಿಲ್ಲ. ಅವನು ಏನು ಹೇಗೆ ಅಂತ ಅಮ್ಮ ನನಗೆ ಗೊತ್ತಿಲ್ವೇನೆ, ನೀನು ಹೇಳ್ಕೊಡ್ಬೇಕಾ ನನಗೆ? ಹಾಗಲ್ಲಮ್ಮ, ಊಟ ತಿಂಡಿಗಂತಾದರೂ ಆ ಯಶೋದ ಮೇಲೆ ಅವ್ನು ಡಿಪೆಂಡ್ ಆಗಿರ್ತಾನೆ. ಆಗ ಅವನೇನಾದರೂ ಅವಳ ಕಡೆ ವಾಲ್ ಬಿಟ್ಟರೆ ನಮ್ಮ ಕೆಲಸ ಎಲ್ಲ ಕೆಟ್ಟು ಹೋಗುತ್ತೆ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಅವ್ನಿಗೇನು ಇಷ್ಟ, ಅವ್ನಿಗೇನು ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನಿಗೋಸ್ಕರ ಈಗಲೂ ನಾನು ಒಲೆ ಮುಂದೆ ನಿಂತ್ಕೊಳ್ಳೋಕೆ ರೆಡಿ. ಅಮ್ಮ, ನೀನು ಅಷ್ಟು ಅಣ್ಣನ ರೆಡಿ ಮಾಡಿದ್ರೆ ಸಾಕು. ಅಣ್ಣನ್ನ ಅವಳ ಹತ್ರ ಸುಳಿ. ರಾಜೀವ, ಎಲ್ಲೋ ಹೋಗಿದೆ? ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಟೆರೆಸ್ಗೆ ಹೋಗಿದ್ದೆ ಅಮ್ಮ. ಒಳ್ಳೆ ಕೆಲಸ ಮಾಡಿದೆ ಅಣ್ಣ. ನೀನು ಆಗಾಗ ಮಹಡಿ ಮೇಲೆ ಹೋಗ್ತಿರು. ಆ ಚಿಕ್ಕಮ್ಮ ಮಹಡಿ ಎಲ್ಲ ತಂದೆ ಅನ್ಕೊಂಡ್ಬಿಟ್ಟಿದ್ದಾಳೆ. ನಾವು ಆಗಾಗ ಅಲ್ಲಿಗೆ ಹೋಗ್ತಿರ್ಲಿಲ್ಲ ಅಂದರೆ ಆ ಚಿಕ್ಕಮ್ಮ ಮಹಡಿ ಮೇಲೆ ಹಕ್ಕು ಅಧಿಕಾರ ಸ್ಥಾಪಿಸ್ಬಿಡ್ತಾಳೆ. ಶಟಪ್ ರಾಗಿಣಿ, ನಮ್ದು ನಿಮ್ದು ಅಂತ ಭೇದ ಭಾವ ಮಾಡೋದು ಬಿಟ್ರೆ ನಿಂಗೆ ಬೇರೆ ಏನು ಕೆಲಸ ಇಲ್ಲ ಅಲ್ವಾ? ಯಶೋದ ಥರ ಯಾವುದಾದ್ರೂ ಕೆಲಸದಲ್ಲಿ ಎಂಗೇಜ್ ಆಗಿದ್ರೆ ಬೇರೆಯವ್ರನ್ನ ದೂರೋದು ತಪ್ಪುತ್ತೆ. ಯಾವಾಗಲೂ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಸ್ವಾರ್ಥಿಗಳಾಗಿ ಬದುಕೋದು ಬದುಕಲ್ಲ. ನಮಗೋಸ್ಕರ ಬದುಕೋದು ಮುಖ್ಯ ಅಲ್ಲ, ಬೇರೆಯವ್ರಿಗೋಸ್ಕರನೂ ಬದುಕಬೇಕು. ಅವ್ರಿಗೂ ಏನಾದರೂ ಒಳ್ಳೇದು ಮಾಡಬೇಕು. ಯಶೋಧ ಹೊರಗಡೆಯಿಂದ ಬಂದವಳು. ಅವಳಿಗೆ ಅಜ್ಜಿ ಮೇಲಿರೋ ಕನಸನ್ನು ನಿಮ್ಗೆ ಯಾರಿಗೂ ಇಲ್ಲ. ಆ ಥರ ಏನಾದರೂ ಒಂದು ಒಳ್ಳೆ ಸರ್ವಿಸ್ ಮಾಡಿ, ಆಗ ಮನಸ್ಸು ರಿಲ್ಯಾಕ್ಸ್ ಆಗಿರುತ್ತೆ, ಕಾಮ್ ಆಗಿರುತ್ತೆ. ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅನ್ಕೋತಿದೀಯಾ? ಹೌದು, ನನಗೆ ಎಲ್ಲರ ಮನೆ ಹೆಣ್ಣು ಮಕ್ಕಳು ಒದ್ದೆ. ನನ್ನ ಮಗಳೇ ಆಗಿದ್ರು ಯಾಕಿಂತ ಅನ್ಯಾಯ ಸಹಿಸ್ಕೋಬೇಕು ಅಂತ ಅಂತಿದ್ದೆ. ನೀನು ಎಲ್ಲ ಸಹಿಸ್ಕೊಳ್ಳೋ ಸಂಸ್ಕಾರ ಇರುವಂಥ ಹೆಣ್ಣು ಮಕ್ಕಳು, ಹಾಗೆಲ್ಲ ಯೋಚನೆ ಮಾಡೋಳಲ್ಲ ಅಂತ ನನಗೆ ಗೊತ್ತು. ಹಾಗಂತ ನನ್ನಗೋಸ್ಕರ
ವಸ್ತು ಕಳೆದು ಹೋಗಿದೆ ಅಂದಾಗ ನಾವು ಅದಕ್ಕೋಸ್ಕರ ಹೋರಾಡಬೇಕಲ್ವಾ? ಹಾಗಂತ ಹೇಳಿ ಅಜ್ಜಿ, ಅಮ್ಮ ಕೈ ಹುಷಾರ್ ಅಂದ್ರೆ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನಾಗ್ತಾರೆ. ಇಲ್ಲ ಅಜ್ಜಿ, ಇದೆಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ. ಈ ಜಗಳ ಹೋರಾಟ ಇದಕ್ಕೆಲ್ಲ ನಾನು ಹೇಳಿ ಮಾಡಿಸ್ದೋಳಲ್ಲ. ಇಷ್ಟಕ್ಕೂ ನಾನು ಬೇಡವಾದವ್ರ ಜೊತೆಗೆ ಹೋರಾಟ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಎಷ್ಟು ದಿವಸ ಅವರು ಯಾವತ್ತೂ ನನ್ನ ಪರವಾಗಿ ಮಾತಾಡಲಿಲ್ಲ, ನಿಜ. ಆದರೆ ಅವ್ರ ಮನಸ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನನಗೆ ಸ್ಥಾನ ಇತ್ತು. ಅವ್ರಿಗೆ ನನ್ನ ಮೇಲೆ ಸಾಸಿವೆ ಕಾಳಷ್ಟು ಪ್ರೀತಿ ಗೌರವ ಎಲ್ಲ ಇತ್ತು. ಆದರೆ ಈಗ ಅದು ಯಾವುದೂ ಇಲ್ಲ. ನನ್ನ ಜೊತೆ ಮಾತಾಡೋದಕ್ಕೆ ಅವ್ರಿಗಿಷ್ಟ ಇಲ್ಲ. ಅಂದಮೇಲೆ ಅವರು ನನ್ನನ್ನು ದೂರ ಮಾಡಿದ್ರು. ಅಂದ್ರೆ ಅವ್ರ ಮನಸ್ಸಿಂದ ನನ್ನನ್ನು ಕಿತ್ತು ಹಾಕಿದ್ರು ಅಂತ ತಾನೇ ಅರ್ಥ. ಬಲವಂತವಾಗಿ ಅವ್ರಿಗೆ ಎದುರುತ್ತರ ಕೊಟ್ಟು ಹೋರಾಟ ಮಾಡಿ ನಾನು ಪಡ್ಕೊಳ್ಳೋದಾದ್ರೂ ಏನಜ್ಜಿ? ಅವ್ರಿಗೆ ನಾನು ಬೇಡವಾದಾಗ ನಾನು ಇಲ್ಲಿದ್ದೇನು ಪ್ರಯೋಜನ? ನಾನು ನನ್ನ ಪಾಡಿಗೆ ಹೋಗ್ತೇನೆ. ಹೊರಟೋದ್ಲ ಯಶೋಧ? ಯಶೋಧ! ಅಜ್ಜಿ ಅಜ್ಜಿ, ಅಮ್ಮ ನಿಜವಾಗ್ಲೂ ಮನೆ ಬಿಟ್ಟಿಟ್ಟೋಗ್ತಾಳ? ಏನೋಮ್ಮ, ನನಗೂ ಗೊತ್ತಾಗ್ತಾ ಇಲ್ಲ. ನಾನು ಹೇಳೋಷ್ಟು ಹೇಳಿದ್ದೀನಿ. ಮೂಲೆಯಲ್ಲಿ ಕೂತಿರೋಳು ನಾನೇನು ತಾನೇ ಮಾಡೋಕ್ಕೆ ಸಾಧ್ಯ? ಅವಳಿ ಮನೆ ಬಿಟ್ಟು ಹೊರಟೋದ್ರೆ ಆ ದೇವರು ನನಗೆ ಕ್ಷಮಿಸ್ತಾನ? ಬಂಗಾರಿ ಹೋಗಮ್ಮ, ಹೇಗಾದ್ರೂ ಮಾಡಿ ನಿಮ್ಮಮ್ಮ ಹೋಗೋದು ತಡೀಮ್ಮ. ಬೇಡ ಕಂದ, ನೀನೆಲ್ಲೂ ಹೋಗ್ಬೇಡ. ನಿನ್ನ ಬಿಟ್ಟು ನನಗೆ ಯಾರಿದ್ದಾರೆ ಹೇಳು? ಈ ನತದೃಷ್ಟೇ ತಾಯಿನ ಬಿಟ್ಟು ಎಲ್ಲ ಮಕ್ಕಳು ಹೊಟ್ಟೋದ್ರು. ನೀನು ನನ್ನ ಬಿಟ್ಟು ಹೋಗ್ಬೇಡ. ಮತ್ತೆ ನೀನ್ ಮನೆ ಬಿಟ್ಟು ಹೋಗ್ತೀನಿ ಅಂತ್ಯಾ? ನೀನಿಲ್ಲ ನಾನು ಹೇಗಿರ್ಲಿ ಅಮ್ಮ? ನಾನು ಯಾಕೆ ಮನೇಲಿ ಇರ್ಲಿ? ಈ ಮನೆ ನಿಂದು ಪುಟ್ಟ. ಯಾರಿರ್ಲಿ ಹೋಗ್ಲಿ, ನೀನು ಈ ಮನೇಲಿ ಸುಖವಾಗಿರ್ಬೇಕು. ಇಲ್ಲ ಅಮ್ಮ, ನಮ್ಮ ಅಮ್ಮ ಬರೋ ತನಕ ನೀನು ಇಲ್ಲೇ ಇರಬೇಕು. ಹೇಳಮ್ಮ, ನೀನು ಇಲ್ಲೇ ಇರಬೇಕು ಅಂತ ನಾನು ಏನು ಮಾಡಬೇಕು? ನಿಂಗೋಸ್ಕರ ನಾನು ಮ್ಯಾಜಿಕ್ ಮಾಡ್ತೀನಿ. ನನಗೆ ಬೇಕಾಗಿರೋದಿನ್ನ ನಿನ್ನ ಮ್ಯಾಜಿಕ್ಕಿಂದ ತಂದ್ಕೊಡಕ್ಕಾಗೋದಿಲ್ಲ ಕಂದ. ನನಗೊಂದು ಮಗು ಬೇಕು. ಆ ಮಗುನ ನೀನು ಎಲ್ಲಿಂದ ತಂದ್ಕೊಡ್ತೀಯ? ನೀನು ಮ್ಯಾಜಿಕ್ ಮಾಡಿ ಮಗುನ ತಂದ್ಕೊಡಕ್ಕಾಗಲ್ಲ ಪುಟ್ಟ. ಅದನ್ನ ಆ ದೇವರು ಕೊಡಬೇಕು. ಐಡಿಯಾ!
ಹುಡ್ಕಕ್ ಬಂದ್ಲು ಅಂದ ತಕ್ಷಣ ಅವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ, ಇಷ್ಟು ದಿನ ನಿನ್ಗೆ ಅವಳೇ ಇದ್ಲಾ? ಅಪ್ಪ ಸತ್ಮೇಲೆ ಇಡೀ ಮನೆ ಜವಾಬ್ದಾರಿನ ವಹಿಸ್ಕೊಂಡು ನಿಭಾಯಿಸಿದ್ದು ನಾನು. ಅಣ್ಣನಾಗಿ ನೀನ್ ನಮ್ಮ ಜವಾಬ್ದಾರಿನ ವಹಿಸ್ಕೋಬೇಕಾಗಿತ್ತು. ಆದ್ರೆ ನೀನ್ ಮಾಡಿದ್ದೇನು? ಪ್ರತಿದಿನ ಈ ಕಿತ್ತಾಟ ಜಗಳದ ಮಧ್ಯೆ ಮರ್ಯಾದೆಯಾಗಿ ಬದುಕೋ ಸ್ಥಿತಿಗೆ ನಿಮ್ಮನ್ನ ತಂದಿದ್ದೀನಿ ಅನ್ನೋದನ್ನ ಮರ್ತು ಬಿಟ್ಯಾ? ಏನ್ ಮಹಾ ಮಾಡಿದಾಳೆ ನಿನ್ನ ಹೆಂಡತಿ? ಒಂದು ಅಡಿಗೆ ಬೇಯಿಸಿದಾಳೆ, ಇನ್ನೊಂದು ಆ ಮುದುಕಿಗೆ ಮಸಾಜ್ ಮಾಡಿ ತಿನ್ಸಿದಾಳೆ. ಇದು ಮಹಾನ್ ಸೇವೆನಾ? ನಾನು ನಿಮ್ಮ ಸೇವೆ ಮಾಡಿದೆ, ಆ ಮುದುಕಿ ಸೇವೆನೆ ಮಾಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನೀವೆಲ್ಲ ದಿಕ್ಕಾಪಾಲಾಗಿ ಹೋಗ್ತಿದ್ರಿ ಅನ್ನೋದನ್ನ ಮರಿಬೇಡಿ. ಇವನು ಓದಿಗೆ, ಇಂಟರ್ವ್ಯೂಗೆ, ಕೆಲಸಕ್ಕೆ ನಾನು ದುಡ್ಡು ಕೊಡೋ ದಾರಿನ ಹುಡುಕ್ತೆ ಆ ಮುದುಕಿ ಸೇವೆನೆ ಮಾಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನೀವೆಲ್ಲ ಫುಟ್ಪಾತ್ ಆಗೋಗ್ತಿದ್ರಿ. ನನಗೆ ಹೇಳಕ್ ಬರ್ತಾನೆ, ಏನೆಲ್ಲ ನೀನು ಹೆಂಡತಿನೇ ಮಾಡಿದ್ಲಾ? ನಾನು ಈ ಮನೆಗೆ ಏನೋ ಮಾಡಿಲ್ವಾ? ಅಕ್ಕ, ಅಣ್ಣ ಹೇಳಿದ ಆ ಥರ ಅಲ್ಲ ಅದು. ಏಯ್, ಮುಚ್ಚೋ ಬಾಯಿ. ನನ್ನ ಮುಂದೆ ನಿಂತು ಮಾತಾಡೋದಕ್ಕೆ ನಿನಗೂ ಧೈರ್ಯ ಬಂದ್ಬಿಡ್ತಾ? ನನಗೆ ಹೇಳಕ್ ಬರ್ತೀಯೇನೋ? ಏನು ಹೇಳಬೇಕೋ ನಿಮ್ಮ ಅಣ್ಣನಿಗೆ ಹೇಳು. ಅಣ್ಣ, ನೀನಾಕ ಅಕ್ಕನ ಅಕ್ಕ ಜೊತೆ ಹೋಲ್ಸಕ್ ಹೋದೆ? ಏಯ್, ನಿಂದೆ ನಮ್ಮ ಮಧ್ಯಸ್ಥಿಗೆ ನೀನು ಯಾಕೆ ಮಧ್ಯೆ ತುರ್ತಿದ್ಯಾ? ಅವನ ಸಪೋರ್ಟ್ ಯಾಕೆ ಮಾಡ್ತೀಯ ನೀನು? ನೋಡಿದ್ಯಮ್ಮ, ಚೆನ್ನಾಗಿ ನೋಡು ಹೇಗೆ ನಮ್ಮ ವಿರುದ್ಧ ಎಲ್ಲ ತಿರುಗಿ ಬೀಳ್ತಿದ್ದಾರೆ ಅಂತ. ಸಾಕ್ದವರೆಲ್ಲ ನಮ್ಮ ಕಾಲು ಕಚ್ಚಕ್ಕೆ ಬರ್ತಿದ್ದಾರೆ. ಐ ಕಾಂಟ್ ಬಿಲೀವ್ ದಿಸ್ ಅಣ್ಣ. ಈ ಶಶಾಂಕ ಒಳಗೊಳಗೆ ಆ ಹುಚ್ಚಿಗೆ ಸಪೋರ್ಟ್ ಮಾಡೋ ಮಟ್ಟಕ್ಕೆ ಹೋಗ್ತಿದ್ದಾನೆ. ಒಂದು ಮಾತು ಚೆನ್ನಾಗಿ ಇಬ್ರು ನೆನ್ಪಿಟ್ಕೊಳ್ಳಿ, ಈ ರಾಗಿಣಿ ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ. ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ. ರಾಗಿಣಿ ನಿಂತ್ಕೊಳೆ. ನಿನ್ನಿಂದ ಉಕ್ಕಿ ಬಂದ್ಬಿಡ್ತು. ಎಷ್ಟು ಅಂತ ನಿನ್ ಮುಂದೆ ಅಳ್ಲಿಕ್ಕಂತ. ಏನೂ ಇಲ್ಲ ಪುಟ್ಟ, ನೀನಲ್ಲ ಬಿಟ್ಟು ಬಂದ್ಬಿಟ್ಟೆ ಅಂತ ಬೇಜಾರು ಮಾಡ್ಕೊಂಡ್ಯಾ? ನನ್ಗೇನ್ ಬೇಜಾರಿಲ್ಲಮ್ಮ, ಆದ್ರೆ ಸಾಕ್ಷಾತ್ ತರ ಕತ್ತಕ್ ಸೀರೆ ಕತ್ಕೊಂಡ್ಬಿಟ್ಟೆ ಅಂತ ಭಯ, ಅದಕ್ಕೆ ಬಂದೆ. ಕಂದ, ನಿನಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ. ಅಮ್ಮ, ನಿಂಗೆ ಮಗು ಬೇಕು ಅಂದಿದ್ಯಲ್ಲ, ಅದಕ್ಕೆ ನಂಗೊಂದು ಐಡಿಯಾ ಬಂದಿದೆ. ತಿರುಗಿ ನೋಡಿ ಹೇಳೋಣ ಅಂದ್ರೆ ನಾನು ಇಲ್ಲೇ ಇಲ್ಲ. ಹೌದಾ? ಈ ಪುಟ್ಟ ತಲೆಯಲ್ಲಿ ಅಂಥ ದೊಡ್ಡ ಐಡಿಯಾ ಹೊಳೆದಿದ್ಯಾ? ಅದೇನು ಅಂತ ಹೇಳು. ಇರು, ಯಾರೆಲ್ಲ ನೋಡ್ಬಿಡ್ತಾರೆ, ಕುಟ್ಟಲ್ಲಿ ಹೇಳ್ತೀನಿ.
ಜಾಣೆ ಪುಟ್ಟ ನೀನು. ನಮ್ಗೆ ಯಾರಿಗೂ ಹೊಳಿದೇ ಇರೋಂಥ ಪರಿಹಾರನ ನೀನು ಕೊಟ್ಬಿಟ್ಟೆ. ನೀನು ಹೇಳ್ದಾಗೆ ಮಾಡ್ತೀನಿ. ನನ್ನ ಜನ್ಮನೂ ಸಾರ್ಥಕ ಆಯಿತು. ನೀನು ನನ್ನ ಮುದ್ದು ಬಂಗಾರ. ಯಾವಾಗಲೂ ಅಮ್ಮನಿಗೆ ಹೀಗೇ ಐಡಿಯಾ ಕೊಡ್ತಾ ಇರಬೇಕು, ಸರಿನಾ? ರಾಗಿಣಿ, ಯಾಕೆ? ಅಮ್ಮ, ನಾನು ಇವ್ರನ್ನೆಲ್ಲ ಸುಮ್ಮನೆ ಬಿಡಲ್ಲ. ನೋಡ್ತಾ ಇರು ಹೇಗೆ ಬುದ್ಧಿ ಕಲಿಸ್ತೇನೆ ಅಂತ. ರಾಗಿಣಿ, ಅವನೇನೋ ಅಂದ ಅಂತ ನೀನು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಿದ್ಯಾ? ಬೇಜಾರಲ್ಲಿ ಏನೋ ಒಂದು ಮಾತಾಡಿರ್ತಾನೆ, ಅದನ್ನ ಅಲ್ಲಿಗೆ ಬಿಟ್ಬಿಡೆ. ಒಂದಲ್ಲ, ಬೇಕಾದ್ರೆ 10 ಮಾತಾಡ್ಲಿ. ಐ ಡೋಂಟ್ ಕೇರ್. ಆ ನಿನ್ನ ಮಗ ಕೆಲ್ಸಕ್ಕೆ ಬಾರದೇ ಇರೋಳ ಜೊತೆ ನನ್ನನ್ನು ಹೋಲಿಸಿದ್ದು ಅಲ್ಲದೆ ನನಗೆ ಬುದ್ಧಿವಾದ ಹೇಳಕ್ ಬರ್ತಾನಲ್ಲ. ನನ್ನ ರಕ್ತ ಕುದಿಯಲ್ವಾ? ನಿನ್ನ ಮಗ ಹೇಳಿದ್ದು ಕೇಳಿದ್ಯಾ? ಆ ಮಹಾರಾಣಿನೇ ಎಲ್ಲ ಮಾಡಿದಾಳಂತೆ, ನಾನೇನು ಮಾಡಿಲ್ವಂತೆ. ಆ ನಿನ್ನ ಕೊನೆ ಮಗನು ಅವನ ಜೊತೆನೆ ಸೇರ್ಕೊಂಡಿದ್ದಾನೆ. ಎಲ್ಲರೂ ಸೇರಿ ನನ್ನನ್ನು ಲೆಕ್ಕಕ್ಕಿಲ್ದವ್ರ ಥರ ಮಾಡ್ತಿದ್ದಾರೆ. ನಾಳೆ ಬೆಳಿಗ್ಗೆ ಲಾಯರ್ ಬರ್ತಾರೆ. ಎಲ್ಲ ಪೇಪರ್ಸ್ನು ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಅಣ್ಣನಿಗೆ ಇಷ್ಟ ಇದೆಯೋ ಇಲ್ವೋ ಅದು ನನಗೆ ಬೇಕಾಗಿಲ್ಲ. ಐ ಡೋಂಟ್ ಕೇರ್. ಇನ್ನು ನನಗೆ ಕಾಯಕ್ಕಾಗಲ್ಲ. ನಾಳೆ ಅಣ್ಣ ಪೇಪರ್ಸ್ಗೆ ಸೈನ್ ಹಾಕಲೇಬೇಕು, ಡಿವೋರ್ಸ್ ಆಗಲೇಬೇಕು. ಅದನ್ನು ಯಾರು ತಡೀತಾರೋ ನಾನು ನೋಡ್ತೀನಿ. ನನಗೆ ಯಾಕೋ ಅಕ್ಕಂದು ಅತಿ ಆಯಿತು ಅನ್ನಿಸ್ತಿದೆ. ನಾನು ಈ ವಿಚಾರದಲ್ಲಿ ತುಂಬ ಸಣ್ಣವನೇ ಆಗಿರ್ಬೋದು, ಆದರೆ ಅಕ್ಕ ಮಾಡ್ತಿರೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ನನಗಂತೂ ತುಂಬ ಬೇಜಾರಾಗೋಗಿದೆ. ನಾನು ಎಲ್ಲದಕ್ಕೂ ಅಕ್ಕನ ಮೇಲೇ ಡಿಪೆಂಡ್ ಆಗೋಗಿದ್ದೀನಿ. ಅವಳು ಹೇಳ್ದಾಗ ನಾನು ಕೇಳಬೇಕು. ನಿನಗೇನಂತ ಕರ್ಮ ಬಂದಿರೋದು? ಅಕ್ಕ ಯಾರು ನಿನಗೆ ಡಿವೋರ್ಸ್ ಕೊಡ್ಸೋದಕ್ಕೆ? ಅವ್ರು ಹೇಳೋದಕ್ಕೆಲ್ಲ ಮೂಗೆತ್ತಿನ ಥರ ತಲೆ ಅಳ್ಳಾಡಿಸಿ ದೊಡ್ಡ ತಪ್ಪು ಮಾಡಿದ್ಯಾ? ನಿನ್ನ ಮೌನನೇ ಅವ್ರು ಒಪ್ಪಿಗೆ ಅಂತ ಅಂದ್ಕೊಂಡಿರೋದು. ಡಿವೋರ್ಸ್ ಪೇಪರ್ನ ಮುಂದೆ ಇಟ್ಟರೆ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಸೈನ್ ಹಾಕ್ಬಿಡ್ತೀಯಾ? ಇದು ಎಮೋಷನಲ್ ಬ್ಲಾಕ್ ಮೇಲ್ ಅಲ್ವಾ? ಅತ್ತಿಗೆಗೆ ಅನ್ಯಾಯ ಮಾಡ್ದಂಗೆ ಆಗಲ್ವಾ ಅಣ್ಣ? ಅತ್ತಿಗೆಗೆ ತುಂಬ ಶಾಕ್ ಆಗಿದೆ. ಅವ್ರು ಏನಾದರೂ ಅನಾಹುತ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀನು ಹೋಗಿ ತಪ್ಪಿಸು, ಹೋಗಿ ಮಾತಾಡು. ಯಶೋಧ, ಶಶಾಂಕ್ ಹೇಳಿದ್ದು ನಿಜ. ನೀ ನನಗೆ ಹೊಸ ಜನ್ಮ ಕೊಟ್ಟಿದ್ಯಾ. ಈ ಪ್ರಪಂಚದಲ್ಲಿ ಎಷ್ಟೋ ತಾಯಂದ್ರಿಗೆ ಮಕ್ಕಳಿಲ್ಲ. ಅವ್ರ ಗಂಡಿಂದರೆಲ್ಲ ಡೈವರ್ಸ್ ಕೊಟ್ಟಿದ್ದಾರಾ? ನಾನು ಯಾಕೆ ಹೀಗೆ ಮಾಡಿದೆ? ಈ ತಪ್ಪನ್ನು ನಾನು ಸರಿ ಮಾಡಲೇಬೇಕು.